ಅದ್ಭುತ. ನಮ್ಮ ಸ್ಫೂರ್ತಿದಾಯಕ ಪಯಣವನ್ನು ಮುಂದುವರಿಸೋಣ. ಸವಾಲುಗಳು ಗೋಡೆಗಳಲ್ಲ, ಮೆಟ್ಟಿಲುಗಳು. ಚಾಲೆಂಜಸ್ ನಾಟ್ ವಾಲ್ಸ್ ಬಟ್ ಸ್ಟೆಪ್ಪಿಂಗ್ ಸ್ಟೋನ್ಸ್. ನನ್ನ ಪ್ರೀತಿಯ ಯೋಧರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ನಾವು ಯೋಚನೆ ನಿಲ್ಲಿಸಿ ಕೆಲಸ ಶುರು ಮಾಡಿ ಎಂದು ನಿರ್ಧರಿಸಿದೆವು. ನಿಮ್ಮಲ್ಲಿ ಹಲವರು ನಿಮ್ಮ ಗುರಿಯತ್ತ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೀರಿ ಎಂದು ನಾನು ಬಲವಾಗಿ ನಂಬಿದ್ದೇನೆ. ಆ ಧೈರ್ಯಕ್ಕಾಗಿ ನಿಮಗೆ ನನ್ನದೊಂದು ಸಲಾಂ. ಆದರೆ ಮೊದಲ ಹೆಜ್ಜೆ ಇಟ್ಟ ತಕ್ಷಣ ದಾರಿ ಪೂರ್ತಿ ಹೂವಿನ ಹಾಸಿಗೆಯಾಗುವುದಿಲ್ಲ ಅಲ್ಲವೇ? ನೀವು ಕೆಲಸ ಶುರು ಮಾಡಿದ ತಕ್ಷಣವೇ ಸಮಸ್ಯೆಗಳು, ಅಡೆತಡೆಗಳು ಮತ್ತು ಟೀಕೆಗಳು ದೊಡ್ಡ ಬಂಡೆಗಳಂತೆ ದಾರಿಗೆ ಅಡ್ಡಬರುತ್ತವೆ. ಆಗ ನಮ್ಮ ಮನಸ್ಸು ಹೇಳುತ್ತದೆ, ನೋಡು, ನಾನು ಮೊದಲೇ ಹೇಳಿದ್ದೆ, ಇದು ನಿನ್ನಿಂದ ಸಾಧ್ಯವಿಲ್ಲ, ಸುಮ್ಮನೆ ಬಿಟ್ಟುಬಿಡು. ಈ ಧ್ವನಿ ನಿಮ್ಮನ್ನು ಹಿಂದಕ್ಕೆಳೆಯಲು ಪ್ರಯತ್ನಿಸುತ್ತದೆ. ಈಗ ನಾನು ಹೇಳುವ ಮಾತನ್ನು ಗಮನವಿಟ್ಟು ಕೇಳಿ. ಗಾಳಿಪಟವು ಗಾಳಿಯ ಜೊತೆಗೆ ಹಾರುವುದಿಲ್ಲ. ಅದು ಗಾಳಿಗೆ ವಿರುದ್ಧವಾಗಿ ಹಾರಿದಾಗ ಮಾತ್ರ ಎತ್ತರಕ್ಕೆ ಏರುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಬರುವ ಸವಾಲುಗಳೆಂಬ ಬಿರುಗಾಳಿ ನಿಮ್ಮನ್ನು ಕೆಳಗೆ ಬೀಳಿಸಲು ಬರುವುದಿಲ್ಲ. ಬದಲಾಗಿ ನೀವು ಎಷ್ಟು ಎತ್ತರಕ್ಕೆ ಹಾರಬಲ್ಲಿರಿ ಎಂಬುದನ್ನು ಪರೀಕ್ಷಿಸಲು ಬರುತ್ತದೆ. ಯೋಚಿಸಿ ನೋಡಿ, ಒಳ್ಳೆ ಬೆಂಕಿಯಲ್ಲಿ ಕಾಯಿಸಿದಾಗ ಮಾತ್ರ ಬಂಗಾರ ಶುದ್ಧವಾಗುತ್ತದೆ. ಅತಿಯಾದ ಒತ್ತಡವನ್ನು ಸಹಿಸಿಕೊಂಡಾಗ ಮಾತ್ರ ಕಲ್ಲಿದ್ದಲು ವಜ್ರವಾಗುತ್ತದೆ. ಸಾವಿರಾರು ಬಿರುಗಾಳಿಗಳನ್ನು ಎದುರಿಸಿ ನಿಂತ ಮರಕ್ಕೆ ಮಾತ್ರ ಆಳವಾದ ಬೇರುಗಳಿರುತ್ತವೆ. ನಿಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ನಿಮ್ಮನ್ನು ನಾಶ ಮಾಡಲು ಬರುವುದಿಲ್ಲ. ಅವು ನಿಮ್ಮನ್ನು ಶುದ್ಧೀಕರಿಸಲು, ಬಲಪಡಿಸಲು ಮತ್ತು ನಿಮ್ಮನ್ನು ಒಂದು ಮೇರುಕೃತಿಯನ್ನಾಗಿ ಮಾಡಲು ಬರುತ್ತವೆ. ಹಾಗಾದರೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಸವಾಲುಗಳು ಎದುರಾದಾಗ ಏನು ಮಾಡಬೇಕು? 1. ನನಗೆ ಯಾಕೆ ಈ ಕಷ್ಟ ಎಂದು ಕೇಳಬೇಡಿ. ಬದಲಾಗಿ, ನನ್ನನ್ನು ಪರೀಕ್ಷಿಸಲು ಬಂದಿರುವ ಈ ಸವಾಲಿಗೆ ನಾನು ಸಿದ್ಧ ಎಂದು ಎದೆಯುಬ್ಬಿಸಿ ಹೇಳಿ. 2. ಸಮಸ್ಯೆಯನ್ನು ಒಂದು ಗೋಡೆಯಂತೆ ನೋಡಬೇಡಿ, ಅದೊಂದು ಮೆಟ್ಟಿಲು ಎಂದು ಭಾವಿಸಿ. ಆ ಮೆಟ್ಟಿಲನ್ನು ಹತ್ತಿದಾಗ ನೀವು ಇನ್ನಷ್ಟು ಎತ್ತರಕ್ಕೆ ತಲುಪುತ್ತೀರಿ ಮತ್ತು ಮುಂದಿನ ದಾರಿ ನಿಮಗೆ ಸ್ಪಷ್ಟವಾಗಿ ಕಾಣುತ್ತದೆ. 3. ನೆನಪಿರಿ, ಸಮುದ್ರ ಶಾಂತವಾಗಿದ್ದರೆ ನಾವಿಕ ಎಂದಿಗೂ ಪ್ರವೀಣನಾಗಲಾರ. ಅ ಸ್ಮೂತ್ ಸೀ ನೆವರ್ ಮೇಡ್ ಅ ಸ್ಕಿಲ್ಡ್ ಸೈಲರ್. ನಿಮ್ಮನ್ನು ಒಬ್ಬ ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಮಾಡಲು ಈ ಸವಾಲುಗಳು ಅವಶ್ಯಕ. ಆದ್ದರಿಂದ ನಿಮ್ಮ ದಾರಿಯಲ್ಲಿ ಬರುವ ಪ್ರತಿಯೊಂದು ಕಲ್ಲನ್ನು ಧೈರ್ಯವಾಗಿ ಎದುರಿಸಿ. ಆ ಕಲ್ಲುಗಳನ್ನೇ ಬಳಸಿ ನಿಮ್ಮ ಯಶಸ್ಸಿನ ಕೋಟೆಯನ್ನು ಕಟ್ಟಿ. ನಿಮ್ಮ ಧೈರ್ಯಕ್ಕೆ ಜಯವಾಗಲಿ, ಶುಭವಾಗಲಿ. ಇನ್ನಷ್ಟು ಲೈಫ್ ಸಕ್ಸಸ್ಫುಲ್ ಜರ್ನಿ ವಿಡಿಯೋಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸುತ್ತಿರುವುದಕ್ಕೆ ಧನ್ಯವಾದಗಳು.